ನಮಸ್ಕಾರ ಸ್ನೇಹಿತರೆ, ಇಂಡಿಯನ್ ಆರ್ಮಿ ರಿಕ್ರೂಟ್ಮೆಂಟ್ 2026 ನೀವು ಇಂಜಿನಿಯರಿಂಗ್ ಡಿಗ್ರಿ ಮುಗಿಸಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮ್ಮ ಜೀವನ ಬದಲಿಸೋ ಅವಕಾಶ ಆಗಬಹುದು. ಏಕೆಂದರೆ ಭಾರತೀಯ ಸೇನೆ 2026ರಲ್ಲಿ ನೇಮಕಾತಿಯನ್ನು ಬಿಡುಗಡೆ ಮಾಡಿದೆ. ಇಂಡಿಯನ್ ಆರ್ಮಿ ಅಂದರೆ ಕೇವಲ ಒಂದು ಕೆಲಸ ಅಲ್ಲ, ಅದು ದೇಶ ಸೇವೆ, ಶಿಸ್ತು, ಧೈರ್ಯ ಮತ್ತು ಗೌರವದ ಸಂಕೇತ. ನಮ್ಮ ದೇಶದ ಗಡಿಗಳನ್ನ ರಕ್ಷಿಸುವುದು, ಸಂಕಷ್ಟದ ಸಮಯದಲ್ಲಿ ಜನರ ನೆರವಿಗೆ ಬರುವುದು, ಪ್ರಾಕೃತಿಕ ವಿಕೋಪಗಳು ಸಮಯದಲ್ಲಿ ದೇಶದ ಜೊತೆಗೆ ನಿಲ್ಲುವುದು. ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡೋದಂದರೆ ದೇಶಕ್ಕೆ ಏನಾದರೂ ಮಾಡಿದ್ದೀವಿ ಅನ್ನೋ ಹೆಮ್ಮೆ, ಸಮಾಜದಲ್ಲಿ ವಿಶೇಷ ಗೌರವ, ಶಿಸ್ತಿನ ಜೀವನ ಮತ್ತು ಭದ್ರ ಭವಿಷ್ಯ. ಅದಕ್ಕಾಗಿ ಲಕ್ಷಾಂತರ ಯುವಕರು ಜಾಯಿನ್ ಇಂಡಿಯನ್ ಆರ್ಮಿ ಅನ್ನೋ ಕನಸು ಇಟ್ಟುಕೊಂಡಿದ್ದಾರೆ. ಸೊ ಅದು ಈಗ ಅವಕಾಶ ಬಂದಿದೆ ನೋಡಿ. ಇಂಡಿಯನ್ ಆರ್ಮಿ SSC ಟೆಕ್ನಿಕಲ್ 67th ಮೆನ್ ಅಕ್ಟೋಬರ್ 2026 ಆನ್ಲೈನ್ ಫಾರ್ಮ್ ನೋಡಿ. ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಏನಿದೆ ಜನವರಿ 7 ಇದೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಫೆಬ್ರವರಿ 5. ಯಾರ್ಯಾರು ಇದು ಎಲಿಜಿಬಲ್ ಕ್ಯಾಂಡಿಡೇಟ್, ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಯಾರಿದೇನೋ ಇದು ಫುಲ್ ನೋಟಿಫಿಕೇಶನ್ನ ನೋಡಿಕೊಂಡು ಅಪ್ಲೈ ಮಾಡಿ. ನಾನಿಲ್ಲಿ ಹೇಗೆ ಅಪ್ಲೈ ಮಾಡೋದು, ಎಷ್ಟು ಪೋಸ್ಟ್ ಇವೆ ಅಂತ ಎಲ್ಲನೂ ಒಂದೊಂದಾಗಿ ತೋರಿಸ್ಕೊಡ್ತಿದ್ದೀನಿ ನೋಡಿ ಸ್ನೇಹಿತರೆ. ಎಸ್, ಇಂಡಿಯನ್ ಆರ್ಮಿಯಲ್ಲಿ ಅಪ್ಲಿಕೇಶನ್ ಫೀ ಏನಿದೆ ಜನರಲ್ ಮತ್ತು OBC ಕ್ಯಾಂಡಿಡೇಟ್ಸ್ಗೆ 0 ಇದೆ, SC ST ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ 0. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ 7 ಜನವರಿ, ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ 5 ಫೆಬ್ರವರಿ 2026. ಕೋರ್ಸ್ ಸ್ಟಾರ್ಟ್ ಯಾವಾಗ ಆಗುತ್ತೆ ಅಂದರೆ ಅಕ್ಟೋಬರಲ್ಲಿ. ಸೊ ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರಿಟೇರಿಯಾ ನೋಡೋಣ. ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್, BE BTech ಆಗಿರಬೇಕು. ಆಮೇಲೆ ಏಜ್ ರಿಲೇಟೆಡ್ ನೋಡೋಣ. ಇಲ್ಲಿ ಏಜ್ ಲಿಮಿಟ್ ಆಸ್ ಆನ್ 1st ಅಕ್ಟೋಬರ್ 2026ಗೆ ಮಿನಿಮಮ್ ಏಜ್ ಬಂದ್ಬಿಟ್ಟು 20 ಇಯರ್ಸಿಂದ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ಏಜ್ ಏನಿದೆ 27 ಇಯರ್ಸ್. ಮ್ಯಾಕ್ಸಿಮಮ್ ಏಜ್ ಫಾರ್ ವಿಂಡೋಸ್ 35 ಇಯರ್ಸ್. ಏಜ್ ರಿಲ್ಯಾಕ್ಸೇಷನ್ ಇದೆ. ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಅನ್ನ ನೋಡ್ಕೊಳ್ಳಿ. ವೇಕೆನ್ಸಿ ಡೀಟೇಲ್ಸ್ ಅನ್ನ ನೋಡೋಣ. ಟೋಟಲ್ ವೇಕೆನ್ಸಿ 350 ಇದೆ. ಯಾವ್ಯಾವ ಟ್ರೇಡ್ ವೈಸ್ ವೇಕೆನ್ಸಿ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಇಂಜಿನಿಯರ್ ನೋಡಿ, ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ಗೆ ಇಲ್ಲಿ ನೋಡ್ತಾ ಹೋಗಿ. ಇಂಜಿನಿಯರಿಂಗ್ ಸ್ಟ್ರೀಮ್ ಲಿಸ್ಟೆಡ್ ಆಲ್ ಸಿವಿಲ್, ಬಿಲ್ಡಿಂಗ್, ಕನ್ಸ್ಟ್ರಕ್ಷನ್, ಟೆಕ್ನಾಲಜಿ, ಆರ್ಕಿಟೆಕ್ಟರ್ ಮೆನ್ 75 ಇದೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಪೋಸ್ಟು. ಕಂಪ್ಯೂಟರ್ ಸೈನ್ಸ್ ಅಲ್ಲಿ 60 ಇದೆ ಪೋಸ್ಟು. ಎಲೆಕ್ಟ್ರಿಕಲ್ ಅಲ್ಲಿ 33 ಪೋಸ್ಟ್ ಇದೆ. ಎಲೆಕ್ಟ್ರಾನಿಕ್ಸ್ ಅಲ್ಲಿ 64 ಪೋಸ್ಟ್ ಇದೆ. ಮೆಕ್ಯಾನಿಕಲ್ ಅಲ್ಲಿ ನೋಡಿ 101 ಪೋಸ್ಟ್ ಇದೆ. 101 ಪೋಸ್ಟ್ಗಳಿವೆ. MISC ಇಂಜಿನಿಯರಿಂಗ್ ಸ್ಟ್ರೀಮ್ಸ್ ಅಲ್ಲಿ 17 ಪೋಸ್ಟ್ ಇದೆ. ಸೊ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 350 ಇದೆ. ಪೇ ಸ್ಕೇಲ್ ಏನಿದೆ ಅಂತಂದ್ರೆ ಆಸ್ ಪರ್ ದ ರೂಲ್ಸ್ ಯಾವ ರೀತಿ ಸೆಲೆಕ್ಷನ್ ಮಾಡ್ತಿದ್ದಾರೆ ಅಂತಂದ್ರೆ, ಸೆಲೆಕ್ಷನ್ ಆನ್ ದ ಬೇಸಿಸ್ ಆಫ್ SSB ಇಂಟರ್ವ್ಯೂ ಮುಖಾಂತರ ಸೆಲೆಕ್ಷನ್ನ ಮಾಡ್ತಾರೆ. ಹೇಗೆ ಅಪ್ಲೈ ಮಾಡೋದು ಇದನ್ನ ಅಂತಂದ್ರೆ, ಫಸ್ಟ್ ವಿಸಿಟ್ ದ ಆಫಿಸಿಯಲ್ ವೆಬ್ಸೈಟ್ಗೆ ಹೋಗಿ https://joinindianarmy.nic.in ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ರಿಜಿಸ್ಟ್ರೇಷನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮದು ಮೊಬೈಲ್ ನಂಬರ್, ಇಮೇಲ್ ID ಅದನ್ನು ಹಾಕಿದರೆ OTP ಬರುತ್ತೆ ನಿಮ್ಮ ಮೊಬೈಲ್ಗೆ. ಆ OTPನ ಹಾಕಿದರೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಅಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಮಾಡಬೇಕು ನೀವು. ಅಲ್ಲಿ ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮ್ಗೆಲ್ಲಾನು ಡೀಟೇಲ್ಸು ಬರುತ್ತೆ. ಏನೇನು ಡೀಟೇಲ್ಸ್ ಅಂದರೆ ಪರ್ಸನಲ್ ಡೀಟೇಲ್ಸ್, ಎಜುಕೇಷನ್ ಆಗಿರ್ಬೋದು ಆ್ಯಂಡ್ ಅದರ್ ರಿಕ್ವೈರ್ಡ್ ಡೀಟೇಲ್ಸ್, ಮೊಬೈಲ್ ನಂಬರ್, ಇಮೇಲ್ ID, ಆಮೇಲೆ ಅಪ್ಲೋಡ್ ಸ್ಕ್ಯಾನಡ್ ಕಾಪೀಸ್ ಆಫ್ ಫೋಟೋಗ್ರಫಿ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಇವೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ರೆಡಿ ಮಾಡಿಟ್ಕೊಂಡು
ಅಪ್ಲೋಡ್ ಮಾಡಬೇಕು. ಲಾಸ್ಟ್ ಬಂದ್ಬಿಟ್ಟು ನೀವು ಸಬ್ಮಿಟನ್ನು ಕ್ಲಿಕ್ ಮಾಡಿದರೆ ಅಲ್ಲಿಗೆ ನಿಮಗೆ ಒಂದು ನಂಬರ್ ಬರುತ್ತೆ, ರೆಫರೆನ್ಸ್ ನಂಬರ್ ಬರುತ್ತೆ. ಸೊ ಆವಾಗ ನೀವು ಅಪ್ಲಿಕೇಶನ್ನ